ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB ಗ್ರೂಪ್ ಡಿ ಪರೀಕ್ಷೆ 26 ಸೆಪ್ಟೆಂಬರ್ 2022ರ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಶ್ನೋತ್ತರಗಳನ್ನು ಶುರು ಮಾಡೋದಕ್ಕೂ ಮುಂಚೆ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 20ರವರೆಗೆ ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ಕಂಬೈನ್ ಮಾಡಿ ಒಂದು PDF ಅನ್ನು ಮಾಡಿದ್ದೀನಿ. ನಮ್ಮ ಆನ್ಲೈನ್ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಯಾರು ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಕ್ಲಿಕ್ ಮಾಡಿ ಲಿಂಕ್ ಅನ್ನ ಹೋಗಿ ಪರ್ಚೇಸ್ ಮಾಡಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೇನೆ. ಮೊದಲ ಶಾಸ್ತ್ರೀಯ ಭಾಷೆ ಯಾವುದು ಅನ್ನೋದು ಮೊದಲನೇ ಪ್ರಶ್ನೆ ಆಗಿರುತ್ತೆ. ಆಸ್ ಯೂಶುವಲಿ ಪ್ರಶ್ನೆ ತುಂಬಾ ಸಲ ರಿಪೀಟ್ ಆಗಿದೆ. ಇಲ್ಲಿವರೆಗೂ ನಡೆದಿರ್ತಕ್ಕಂಥ 4 ಫೇಸ್ಗಳಲ್ಲಿ ಸರಿಸುಮಾರು 10ಕ್ಕಿಂತ ಹೆಚ್ಚು ಬಾರಿ ಪ್ರಶ್ನೆಗಳು ಬಂದಿವೆ. ಸೊ ಮೊದಲನೇ ಶಾಸ್ತ್ರೀಯ ಭಾಷೆ ತಮಿಳು, ಎರಡನೇದು ಸಂಸ್ಕೃತ, ತೆಲುಗು ಮತ್ತು ಕನ್ನಡಕ್ಕೆ ಮೂರನೇ ಬಾರಿಗೆ 2008ರಲ್ಲಿ ಸಿಕ್ಕಿದ್ದು, ಆಮೇಲೆ ಮಲಯಾಳಂ, ಕೊನೆಗೆ ಒಡಿಯಾ. ಸೊ ತಮಿಳು ಭಾಷೆ ಶಾಸ್ತ್ರೀಯ ಸ್ಥಾನಮಾನವನ್ನ 2004ರಲ್ಲಿ ಪಡೆದುಕೊಂಡಂತ ಮೊಟ್ಟ ಮೊದಲ ಭಾಷೆ. ಸಂಸ್ಕೃತ 2005ರಲ್ಲಿ, ಕನ್ನಡ ಮತ್ತು ತೆಲುಗು 2008ರಲ್ಲಿ, ಮಲಯಾಳಂ 2013, ಒಡಿಯಾ 2014. 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನ ಪಡ್ಕೊಂಡಿವೆ. ತುಂಬಾ ಸಲ ರಿಪೀಟ್ ಆಗಿದೆ ಕ್ವಶನ್ ಇದು. ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದನ್ನ ಡೈನಮೋ ಅಂತ ಹೇಳ್ತೀವಿ. ಈ ಪ್ರಶ್ನೆ 3 ಬಾರಿ ಬಂದಿದೆ ಇದುವರೆಗೂ RRBಯಲ್ಲಿ. ಇನ್ನು ಫ್ಲೆಮಿಂಗ್ ನ ಎಡಗೈ ನಿಯಮ ಮತ್ತು ಫ್ಲೆಮಿಂಗ್ ನ ಬಲಗೈ ನಿಯಮ, ಅದರಲ್ಲಿ ಬೆರಳುಗಳು ಯಾವ ಬೆರಳು ಯಾವುದನ್ನ ಇಂಡಿಕೇಟ್ ಮಾಡುತ್ತೆ ಅಂತ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳ್ತಿದ್ದಾರೆ. ಸೊ ಇವತ್ತಿನ ಪ್ರಶ್ನೆಯಲ್ಲಿ ಬಲಗೈ ದಿಕ್ಕು ನೋಡಿ. ಫ್ಲೆಮಿಂಗ್ ನ ಎಡಗೈ ನಿಯಮದಲ್ಲಿ ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಕೇಂದ್ರದ ಬೆರಳು ಪರಸ್ಪರವಾಗಿ ಎಷ್ಟು ಡಿಗ್ರಿಯಲ್ಲಿ ಇರ್ತವೆ ಲಂಬವಾಗಿ ಅಂತ ಕೇಳಿದ್ದಾರೆ. 90 ಡಿಗ್ರಿ. ಇದನ್ನು ಹೊರತುಪಡಿಸಿ ತೋರು ಬೆರಳು ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ, ಕೇಂದ್ರ ಬೆರಳು ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ, ಹೆಬ್ಬೆರಳು ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆಗಳಿವೆ. ಮಹಿಳಾ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಅನ್ನ ಪಡೆದಂತವರು ವಿಶ್ವಕಪ್ ನಲ್ಲಿ ನೀವು ಈ ಒಂದು ಕ್ವಶನ್ ರಿಲೇಟೆಡ್ ಆಗಿ ಕೇಳಿರ್ತಕ್ಕಂಥದ್ದು. ಇತ್ತೀಚೆಗೆ ತಮ್ಮ ವೃತ್ತಿ ಬದುಕಿಗೆ ವಿದಾಯವನ್ನು ಹೇಳಿದ ಜುಲನ್ ಗೋಸ್ವಾಮಿ ಮಹಿಳಾ ಕ್ರಿಕೆಟ್ ನ ವಿಶ್ವಕಪ್ ನಲ್ಲಿ ಅತ್ಯಂತ ಹೆಚ್ಚು ವಿಕೆಟ್ ಗಳನ್ನ ಪಡೆದವರಾಗಿರ್ತಾರೆ. ಸೊ ಇವ್ರ ಬಗ್ಗೆ ಆಲ್ರೆಡಿ 3 ಬಾರಿ ಕ್ವಶನ್ ಬಂದಿದೆ. ನೆಕ್ಸ್ಟ್ ಸ್ಯಾಟಲೈಟ್. ಈ ಸ್ಯಾಟಲೈಟ್ ಬಗ್ಗೆ ಆಲ್ರೆಡಿ 4ಕ್ಕಿಂತ ಹೆಚ್ಚು ಬಾರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಬಂದಿದೆ. EOS-04 ಭೂಮಿಯ ವೀಕ್ಷಣಾ ಉಪಗ್ರಹ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ರಡಾರ್ ಇಮೇಜಿಂಗ್ ಉಪಗ್ರಹವನ್ನ ತಯಾರು ಮಾಡಿದ್ದು, ಕೃಷಿ, ಅರಣ್ಯ, ತೋಟಗಳು, ಮಣ್ಣಿನ ತೇವಾಂಶ, ಜಲವಿಜ್ಞಾನ, ಪ್ರವಾಹ ಮ್ಯಾಪಿಂಗ್ ನಂತಹ ಎಲ್ಲ ಸ್ಥಿತಿಗಳನ್ನ ಪರಿಗಣನೆ ಇಟ್ಟುಕೊಂಡು ಈ ಒಂದು ಸ್ಯಾಟಲೈಟ್ ನ 14 ಫೆಬ್ರವರಿ 2022ರಂದು ಲಾಂಚ್ ಮಾಡಲಾಯಿತು. ಸೊ ಇದರ ಬಗ್ಗೆ ಕ್ವಶನ್ಸ್ ತುಂಬಾ ಬರ್ತಾ ಇರ್ತವೆ. ಸ್ಯಾಟಲೈಟ್ ಯಾವ್ದ್ರಲ್ಲಿ ಲಾಂಚ್ ಮಾಡಿದ್ರು, ಅದರ ಉದ್ದೇಶ ಏನು, ಯಾವಾಗ ಲಾಂಚ್ ಮಾಡಿದ್ರು, ಎಲ್ಲಿಂದ ಲಾಂಚ್ ಮಾಡಿದ್ರು, ಈ ತರ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನ 8 ಮಾರ್ಚ್ರಂದು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ, ನಿಮಗೆ ಗೊತ್ತಿರುತ್ತೆ. ಅದರ ಥೀಮ್ ಕೇಳಿದ್ದಾರೆ. ಸುಸ್ಥಿರ ನಾಳೆಗಾಗಿ ಇಂದು ಲಿಂಗ ಸಮಾನತೆ ಅನ್ನೋದು 2022ರ ಥೀಮ್ ಆಗಿದೆ. ನೆಕ್ಸ್ಟ್ ಅತಿ ದೊಡ್ಡ ಪ್ರದೇಶ ನೋಡಿ. ವಿಸ್ತೀರ್ಣದ ಆಧಾರದಲ್ಲಿ ಅತಿ ದೊಡ್ಡ ಪ್ರದೇಶದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅದರಲ್ಲಿ 7ನೇ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ಆಸ್ ಯೂಶುವಲ್ ಭಾರತಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಇರುತ್ತೆ. ಸೊ ಜಗತ್ತಿನಲ್ಲಿ ವಿಸ್ತೀರ್ಣದ ಆಧಾರದ ಮೇಲೆ ಹೋದ್ರೆ ರಷ್ಯಾ 11% ಇದೆ, ಮೊದಲನೇ ಸ್ಥಾನ. ಚೀನಾ 2ನೇ ಸ್ಥಾನ, ಅಮೆರಿಕ 3ನೇ ಸ್ಥಾನ, ಕೆನಡಾ 4, ಬ್ರೆಜಿಲ್ 5, ಆಸ್ಟ್ರೇಲಿಯಾ 6, ಭಾರತ 7ನೇ ಸ್ಥಾನದಲ್ಲಿ ಬರುತ್ತೆ. ಯಾವ್ದ್ರಲ್ಲಿ ವಿಸ್ತೀರ್ಣದ ಆಧಾರದಲ್ಲಿ ಹೋದ್ರೆ. ಜನಸಂಖ್ಯೆ ಆಧಾರಕ್ಕೆ ಬಂದ್ರೆ ಚೀನಾ ಮೊದಲನೇ ಸ್ಥಾನದಲ್ಲಿದೆ, ಭಾರತ 2ನೇ ಸ್ಥಾನದಲ್ಲಿದೆ. ಇನ್ನು ಗ್ರಾಮ ಪಂಚಾಯತಿಯ ಮುಖ್ಯಸ್ಥರನ್ನ ಏನಂತ ಕರೀತಾರೆ? ಸರ್ಪಂಚ್ ಅಂತ ಕರೀತಾರೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರನ್ನ. ಯಾವ ತಿದ್ದುಪಡಿ ಮೂಲಕ ಸಂವಿಧಾನ ಪೀಠಿಕೆಯಲ್ಲಿ ಪ್ರಿಯಾಂಬಲ್ ಅಲ್ಲಿ ಜಾತ್ಯತೀತತೆ ಅನ್ನೋ ಪದವನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. 1976ರ 42ನೇ ಸಾಂವಿಧಾನಿಕ ತಿದ್ದುಪಡಿ ಮೂಲಕ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಬಂದಿವೆ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತೀವಿ. CaSO4.12H2O ಇದರ ಫಾರ್ಮುಲಾ. ಸೊ ಇವು 3 ನಿಮಗೆ ಗೊತ್ತಿರಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಜಿಪ್ಸಮ್ ಇಂದ ಬರ್ತಕ್ಕಂಥದ್ದು, ಅದರ ಫಾರ್ಮುಲಾ CaSO4.12H2O. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅನ್ನೋದು ವೈಜ್ಞಾನಿಕ ಹೆಸರು. ಭಾರತದ ಮೊದಲ ಕಾರ್ಮಿಕ ಮಂತ್ರಿಯ ಹೆಸರನ್ನ ಕೇಳಿದ್ದಾರೆ. ಸೊ ಇದು ರೇರ್ ಕ್ವಶನ್, ಇದೇ ಮೊದಲನೇ ಸಲ ಬಂದಿರತಕ್ಕಂಥದ್ದು. ಇದು ಜಗಜೀವನ್ ರಾಮ್ ಅನ್ನೋರು ಭಾರತದ ಮೊದಲ ಕಾರ್ಮಿಕ ಮಂತ್ರಿ. ಇದಾದ್ಮೇಲೆ ನಮ್ಮ ರಾಜಧಾನಿ ಕಲ್ಕತ್ತಾ ಏನಿತ್ತು ತನ್ನ ದೆಹಲಿಗೆ ಯಾವಾಗ ಸ್ಥಳಾಂತರ ಮಾಡಿದ್ರು ಅಂತ ಕೇಳಿದ್ದಾರೆ. 1911. 73ನೇ ತಿದ್ದುಪಡಿ ಕಾಯ್ದೆ ಬಗ್ಗೆ ಕೇಳಿದ್ದಾರೆ. ಅದರ ಇಸ್ವಿಯನ್ನ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. 1992. 73, 74ನೇ ತಿದ್ದುಪಡಿ ಕಾಯ್ದೆಗಳು ಪಂಚಾಯತಿಗೆ ಸಂಬಂಧಪಡ್ತವೆ, ನೋಡ್ಕೊಳ್ಳಿ.
ನೆಕ್ಸ್ಟ್ ಸಂತೋಷ್ ಟ್ರೋಫಿ ಬಗ್ಗೆ ಕೇಳಿದರೆ, ಎರಡನೇ ಬಾರಿ ರಿಪೀಟ್ ಆಗ್ತಿದೆ ಕ್ವಶನ್. ಸಂತೋಷ್ ಟ್ರೋಫಿ ಭಾರತದ ಫುಟ್ಬಾಲ್ ಪಂದ್ಯಾವಳಿ ಆಗಿದ್ದು, ಅಂದ್ರೆ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಡುತ್ತೆ. 1941ರಿಂದ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮೊದಲನೇ ವರ್ಷ ಬಂಗಾಳ ತಂಡ ಇದನ್ನ ಗೆದ್ದಿತ್ತು. ಸೊ ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ಭಾರತ ಒಂದು ವಿಮಾ ಮೊತ್ತ ಎಷ್ಟಿರುತ್ತೆ ಅಂತ ಕೇಳಿದರೆ 5 ಲಕ್ಷ ರೂಪಾಯಿ, ಪ್ರತಿ ಕುಟುಂಬಕ್ಕೆ 5 ಲಕ್ಷ. ಇನ್ನು ಸಾಕ್ಷಿ ಮಲ್ಲಿಕ್ ಅವ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ 2022 ಬರ್ಮಿಂಗ್ಹ್ಯಾಮ್ ಅಲ್ಲಿ ನಡೆದಿದೆ, ನಿಮಗೆ ಗೊತ್ತಿರುತ್ತೆ. ಇದರಲ್ಲಿ ಮಹಿಳೆಯರ ಕುಸ್ತಿಯ ಫ್ರೀ ಸ್ಟೈಲ್ 62 kg ವಿಭಾಗದಲ್ಲಿ ಇವರು ಚಿನ್ನ ಗೆದ್ದಿದ್ದಾರೆ. ಈ ವಿಭಾಗದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. 62 kg ವಿಭಾಗ ಇದೆಯಲ್ಲ, ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇವರ ಅಪೋನೆಂಟ್ ಯಾವ ದೇಶದವರು, ಅವ್ರು ಯಾರು ಅಂತ ಕೂಡ ನೋಡ್ಕೊಂಡಿರಿ. ರಿಪೀಟ್ ಕ್ವಶನ್ ಕೇಳಿದ್ರೆ ಇದನ್ನ ಕ್ವಶನ್ ಸ್ವಲ್ಪ ಬದಲಾಯಿಸಿ ಕೇಳ್ತಾರೆ. ಇದನ್ನ ಹೊರತುಪಡಿಸಿ ಸಾಕ್ಷಿ ಮಲ್ಲಿಕ್ ಅವರು 15, 18, 19ರಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ 3 ಕಂಚು ಗೆದ್ದಿದ್ದಾರೆ ಮತ್ತು 17ರಲ್ಲಿ ದೆಹಲಿಯಲ್ಲಿ ಬೆಳ್ಳಿ ಗೆದ್ದಿದ್ದಾರೆ. ಇನ್ನು 13 ಮತ್ತು 17ರಲ್ಲಿ 13ರಲ್ಲಿ ಕಂಚಿನ ಪದಕ, 17ರಲ್ಲಿ ಚಿನ್ನದ ಪದಕವನ್ನ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಗೆದ್ದಿರ್ತಾರೆ. ನೆಕ್ಸ್ಟ್ ಫ್ಲೆಮಿಂಗ್ ನ ಎಡಗೈ ನಿಯಮ, ಇದ್ರ ಮೇಲೆ ಕ್ವಶನ್ ಆಲ್ರೆಡಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ. ಇದ್ರ ಮೇಲೆ ಕ್ವಶನ್ ಬರ್ತಾ ಇವೆ, ನೋಡ್ಕೊಳ್ಳಿ. ಹೃದಯದ ಬಡಿತವನ್ನ ಅಳತೆ ಮಾಡುವಂತ ಸಾಧನ ಸ್ಟೆಥೋಸ್ಕೋಪ್ ಅಂತ ಹೇಳ್ತೀವಿ. ಇನ್ನು ಪ್ಲೇಟ್ಲೆಟ್ಸ್ ನ ಮುಖ್ಯ ಕಾರ್ಯ, ರಕ್ತದಲ್ಲಿ ನೀವು ಭಾಗಗಳನ್ನ ಮಾಡಿಕೊಂಡ್ರೆ ಪ್ಲೇಟ್ಲೆಟ್ಸ್ ಬರ್ತವೆ. ಮೂಳೆ ಮಜ್ಜೆಯಲ್ಲಿ ಹುಟ್ಟಿ ನಮ್ಮ ರಕ್ತದಲ್ಲಿ ಪರಿಚಲನೆಗೊಳ್ತವೆ. ಅದರ ಮುಖ್ಯ ಕಾರ್ಯ ಅಂದ್ರೆ ರಕ್ತಸ್ರಾವವನ್ನ ತಡೆಯುವುದು ಮತ್ತು ನಿಲ್ಲಿಸುವುದು. ಎಕ್ಸಾಮ್ ಅಲ್ಲಿ ಕ್ವಶನ್ ಯಾವ ರೀತಿ ಕೇಳಿರ್ತಾರೆ ಅಂದ್ರೆ, ರಕ್ತಸ್ರಾವ ಉಂಟಾದಾಗ ನಮ್ಮ ದೇಹದ ಯಾವುದು ರಕ್ತಸ್ರಾವವನ್ನ ತಡೆಯುತ್ತೆ, ಬ್ಲಡ್ ಕ್ಲಾಟಿಂಗ್ ಅಂತ ಹೇಳ್ತೀವಿ, ಅದನ್ನ ತಡೆಯುತ್ತೆ, ರಕ್ತನಾಳಕ್ಕೆ ಹಾನಿಯಾಗದಂಗೆ ದೇಹವನ್ನ ರಕ್ಷಣೆ ಮಾಡುತ್ತೆ ಅನ್ಬಿಟ್ಟು ಕ್ವಶನ್ ಅನ್ನ ಕೇಳಿರ್ತಾರೆ. ಪ್ಲೇಟ್ಲೆಟ್ಸ್ ಇದಕ್ಕೆ ಸರಿಯಾದಂತ ಉತ್ತರ. ಆರ್ಟಿಕಲ್ 343 ಸುಮಾರು 5ರಿಂದ 6 ಬಾರಿ ಬಂದಿದೆ ಕ್ವಶನ್ ಇದು. ಒಕ್ಕೂಟದ ಅಧಿಕೃತ ಭಾಷೆ ದೇವನಾಗರಿ ಲಿಪಿಯಲ್ಲಿ ಹಿಂದಿ ಆಗಿರ್ಬೇಕು ಅಂತ ಹೇಳುತ್ತೆ. ಇನ್ನು ಕನ್ಸರ್ವೇಟಿವ್ ಆಗಿ 13 T20 ಪಂದ್ಯಗಳನ್ನ ಗೆದ್ದು ದಾಖಲೆ ನಿರ್ಮಿಸಿದಂತಹ ತಂಡವೊಂದರ ನಾಯಕ ಯಾರು ಅಂತ ಪ್ರಶ್ನೆ ಬಂದಿರುತ್ತೆ. ಭಾರತ ತಂಡದ ಪ್ರೆಸೆಂಟ್ ನಾಯಕರಾಗಿರ್ತಕ್ಕಂಥ ರೋಹಿತ್ ಶರ್ಮಾ. ಇದಾದ್ಮೇಲೆ 1938ರ ಕಾಂಗ್ರೆಸ್ ಅಧಿವೇಶನ 3ನೇ ಬಾರಿಗೆ ರಿಪೀಟ್ ಆಗ್ತಿದೆ ಕ್ವಶನ್ ಇದು. ಈ ಅಧಿವೇಶನ ಫೆಬ್ರವರಿ 19ರಿಂದ 22ರವರೆಗೆ ನಡೆದಿತ್ತು. ಸುಭಾಷ್ ಚಂದ್ರ ಬೋಸ್ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ನೆಕ್ಸ್ಟ್ ಕ್ಷೈಲಂ ಮತ್ತು ಫ್ಲೋಯಮ್ ತುಂಬಾ ಸಲ ರಿಪೀಟ್ ಆಗ್ತವೆ ಕ್ವಶನ್ಸ್. ನೋಡಿ, ಕ್ಷೈಲಮ್ ನೀರು ಮತ್ತು ಖನಿಜಗಳನ್ನ ಬೇರುಗಳಿಂದ ಎಲೆಗಳಿಗೆ ಕೊಂಡೊಯ್ಯುತ್ತೆ. ಫ್ಲೋಯಮ್ ಎಲೆಗಳಿಂದ ತಯಾರಾದಂತ ಆಹಾರವನ್ನ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಒಯ್ಯುತ್ತೆ. ಇವೆರಡು ಕೆಲಸವನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಇದೇ ಕ್ವಶನ್ಸ್ ಅನ್ನ ಕೇಳೋದವರು. ಕ್ಷೈಲಂನ ಕೆಲಸ, ಫ್ಲೋಯಂನ ಕೆಲಸ. ನೀರು ಮತ್ತು ಖನಿಜಗಳನ್ನ ಸಾಗಿಸ್ತಕ್ಕಂಥದ್ದು ಕ್ಷೈಲಂನ ಕೆಲಸ, ತಯಾರಾದ ಆಹಾರವನ್ನ ಸಾಗಿಸುವುದು ಫ್ಲೋಯಂನ ಕೆಲಸ. ಗಾಂಧಿ ಜಯಂತಿಯನ್ನ ಯಾವ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯನ್ನ ನಾವು ಆಚರಣೆ ಮಾಡ್ತೀವಿ, ಮಹಾತ್ಮ ಗಾಂಧಿಯವರ ಜನ್ಮದಿನ. ಇನ್ನು ಸೋನ್ ನದಿ ಯಾವ ನದಿಯ ಉಪನದಿ ಆಗಿದೆ ಅಂತ ಕೇಳಿದರೆ, ಸೊ 3ನೇ ಬಾರಿಗೆ ರಿಪೀಟ್ ಆಗ್ತಿದೆ ಕ್ವಶನ್. ಇದು ಗಂಗಾ ನದಿಯ ಉಪನದಿ ಆಗಿದೆ.